ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ಗೆ ಇತ್ತೀಚೆಗೆ ಒಬ್ಬ ವ್ಯಕ್ತಿ ಬಂದಿದ್ದರು. ಅವರು ಬಂದು ತಮ್ಮ ಮಗನ ಬಗ್ಗೆ ಕೇಳಿದ್ರು. ಅವನ ವರ್ತನೆ ಇತ್ತೀಚೆಗೆ ಬಹಳ ವಿಚಿತ್ರವಾಗಿದೆ. ಒಬ್ಬಂಟಿಯಾಗಿರ್ತಾನೆ, ಯಾರ ಜೊತೆ ಕೂಡ ಸೇರೋದಿಲ್ಲ, ಸಿಕ್ಕಾಪಟ್ಟೆ ಕೋಪ, ಊಟ ಕೂಡ ಕಡಿಮೆ ಮಾಡಿಬಿಟ್ಟಿದ್ದಾನೆ, ಕೆಲಸಕ್ಕೂ ಹೋಗ್ತಾ ಇಲ್ಲ, ಸುಮ್ಮನೆ ಮನೇಲಿ ಕೂತಿರ್ತಾನೆ, ಏನಾರು ಹೇಳಿದ್ರೆ ಎಲ್ಲರ ಮೇಲೂ ಕೂಗಾಡ್ತಾನೆ. ಇದಕ್ಕೆ ಏನು ಮಾಡಬೇಕು? ನಾ ಹೇಳಿದೆ, ಸುಮ್ಮನೆ ಯಾರು ಡಾಕ್ಟ್ರ್ ತೋರಿಸ್ಬೇಕಾಗಿತ್ತು ಅಂತ. ಸರ್, ಮನೆ ಬಿಟ್ಟೇ ಈಚೆ ಬರೋದಿಲ್ಲ, ಇನ್ನು ಯಾವ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಲಿ? ಅಲ್ಲಿಗೂ ಕೂಡ ತಂದೆ ಮಾತ್ರ ಬಂದಿದ್ದರು, ಮಗ ಬಂದಿರಲಿಲ್ಲ. ನನ್ನ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನು ನೋಡಿ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಅವರು ಬಂದಿದ್ದರು. ಸರಿ ಆಯಿತು, ನನಗೆ ಗೊತ್ತಾಯಿತು ಇದು ಖಂಡಿತ ಇದು ಯಾವುದೋ ಒಂದು ಪ್ರೇತಾತ್ಮ ಅಥವಾ ನೆಗೆಟಿವಿಟಿ. ನಾವು ಇದು ಆಡೋ ಭಾಷೆಯನ್ನು ಪ್ರೇತಾತ್ಮ ಅನ್ನೋ ಪದವನ್ನು ತೆಗೆದು ನೆಗೆಟಿವಿಟಿ ಅಂತ ಹೇಳ್ಬೋದು. ಆದರೆ ಸತ್ಯವಾದದ್ದು ಪ್ರೇತಾತ್ಮನೇ. ಆತ್ಮಾನಕ್ಕೆ ಯಾವ ಸಂಕೋಚನೂ ಕೂಡ ಬೇಕಿಲ್ಲ. ಇವತ್ತು ಮಾಡರ್ನ್ ಯುಗದಲ್ಲಿ ಸೈಂಟಿಫಿಕ್ ರಿಸರ್ಚ್ಗಳು ಕೂಡ ಆಗ್ತಾಯಿದೆ, ಇವೆಲ್ಲ ಇದೆ ಅಂತ ಅಂದ್ಬಿಟ್ಟು. ಮನುಷ್ಯ ಸತ್ತ ನಂತರ ಏನಾಗ್ತಾನೆ, ಆತ್ಮದ ಸ್ವರೂಪ ಹೇಗಿದೆ, ಆಫ್ಟರ್ ಲೈಫ್ ಡೆತ್ ಏನಾಗುತ್ತೆ, ಎಲ್ಲವನ್ನೂ ಕೂಡ ಈಗ ಹೇಳುವಂತಹ ಪುಸ್ತಕಗಳು, ಸಾವಿರಾರು ಪುಸ್ತಕಗಳು ಸಿಗ್ತಾ ಇದೆ ನಿಮಗೆ. ಫಾರಿನ್ ಆಥರ್ಸ್ ಅಂತೂ ಅದ್ರ ಬಗ್ಗೆ ರಿಸರ್ಚ್ಗಳನ್ನು ಮಾಡಿ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಆದರೆ ಕೆಲವೊಂದು ಕಟ್ಟುಪಾಡಿಗೆ ಕಟ್ಟು ಬಿದ್ದು ನಾವು ಕೆಲವೊಂದನ್ನು ನಂಬ್ತೀವಿ, ಕೆಲವೊಂದನ್ನು ನಂಬ್ತಾ ಇಲ್ಲ. ನನ್ನ ಕ್ಲಿನಿಕ್ಕಿಗೆ ಬಂದಂತಹ ವ್ಯಕ್ತಿ ತಮ್ಮ ಮಗನ ಬಗ್ಗೆ ಇಷ್ಟೆಲ್ಲ ಹೇಳಿದಾಗ ಆಯಿತು ಅಂತಂದ್ಬಿಟ್ಟು ಒಂದು ತಾರೀಖನ್ನು ಕೊಟ್ಟರು. ಆ ತಾರೀಕಿಗೆ ಬಂದಾಗ ಅವರು ಕೇವಲ ಅವರ ಮೊಬೈಲಲ್ಲಿ ಫೋಟೋ ತೊಗೊಂಬಂದಿದ್ರು ಮಗನ. ಅವರು ಬೆಂಗಳೂರಿನ RT ನಗರದಲ್ಲಿರುವಂತಹ ವ್ಯಕ್ತಿ. ಆ ಒಂದು ಮಗನ ಫೋಟೋ ನೋಡಿ ನಾವು ರಿಮೋಟ್ ಯೂಸ್ ಮಾಡಿ ಚೆಕ್ ಮಾಡಿದಾಗ ನಮಗೆ ಗೊತ್ತಾಯಿತು, ಒಂದು ಆತ್ಮ, ಒಂದು ಫೀಮೇಲ್ ಆತ್ಮ ಆ ಮಗನ ದೇಹದಲ್ಲಿ ಸೇರಿದೆ. ನೀವು ನಂಬಿ ಬಿಡಿ, ನಡೆದಿರುವಂತಹ ಘಟನೆ ನಿಮ್ಮ ಮುಂದೆ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ಹೆಣ್ಣು ಆತ್ಮ ಇದೆ. ಆ ಹೆಣ್ಣು ಆತ್ಮ ಯಾವುದು? ಸೂಯಿಸೈಡಲ್ಲಿ ಸತ್ತಂತಹ ಒಂದು ಆತ್ಮ ಬಂದು ಸೇರಿಕೊಂಡಿರೋದು ಹೆಣ್ಣಿನ ಆತ್ಮ. ಆ ಸೂಯಿಸೈಡಲ್ಲಿ ಸತ್ತಂತಹ ಯುವತಿ, ಅವಳಿಗೆ ಆಹಾರ ಏನು ತೊಂದರೆಗಳಿತ್ತೋ ಅಷ್ಟು ಕೂಡ ಇವನ ಮನಸ್ಸಿನಲ್ಲಿ ಆಗ್ತಾಯಿದೆ. ಸರಿ ಆಯಿತು, ಅದನ್ನು ಹೇಳಿದ್ವು. ಇಷ್ಟು ದಿವಸದಿಂದ ನಿಮಗೆ 1 ವರ್ಷ 6 ತಿಂಗಳಿಂದ ತೊಂದರೆ ಇದೆ ಅಲ್ವಾ? ಆ 1 ವರ್ಷ 6 ತಿಂಗಳಿಂದ ಅವರು ಹೇಳೇ ಇರಲಿಲ್ಲ ನಮಗೆ ಏನು ಮುಂಚೆ. 1 ವರ್ಷ 6 ತಿಂಗಳಿಂದ ನಿಮ್ಮ ಮಗ ಈಗ ಆಡ್ತಾ ಇದ್ದಾನಲ್ವಾ? ಹೌದು ಸರ್, ಕರೆಕ್ಟ್, ಒಪ್ಕೊಂಡ್ರು. ಆಮೇಲೆ ಹೊರಗಡೆ ಎಲ್ಲೂ ಹೋಗಲ್ಲ, ಹೆಣ್ಣಿಂತ ಮನೇಲೇ ಕೂತಿರ್ತಾನ? ಹೌದು ಸರ್, ಕರೆಕ್ಟ್. ಆಮೇಲೆ ಮನೆಯಲ್ಲೇ ಇರ್ತಾನೆ, ಕೆಲಸಕ್ಕೂ ಹೋಗ್ತಾ ಇಲ್ವಾ? ಹೌದು, ಕರೆಕ್ಟು. ಎಲ್ಲವನ್ನೂ ಕೂಡ ಅವರನ್ನು ಏನೂ ಕೇಳಿದ್ದೇನೆ ನಾವಾಗೆ ಸುಮಾರು ಒಂದು 20 ಪಾಯಿಂಟ್ಗಳನ್ನು ಹೇಳಿದಾಗ 20ಕ್ಕೆ 20 ಕೂಡ ಹೌದು 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 ಉತ್ತರ ಬಂತು. ಆ ನಂತರ ನೋಡಿ, ಇದು ಇಷ್ಟಕ್ಕೂ ಕಾರಣ ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಅಥವಾ ದೃಷ್ಟಿ ನಜರ್ ಆಗಲಿ ಯಾವುದೂ ಅಲ್ಲ. ಕೇವಲ ಒಂದು ಸೂಯಿಸೈಡ್ ಮಾಡಿಕೊಂಡಂತಹ ಯುವತಿಯ ಆತ್ಮ ಇವನ ದೇಹಕ್ಕೆ ಪೊಸೆಸ್ ಆಗಿದ್ದರಿಂದ ಈ ಥರ ಆಗಿದೆ ಅಂತ ಹೇಳಿ ಅದನ್ನು ಸ್ಪಾಟಲ್ಲೇ ಕ್ಲಿಯರ್ ಮಾಡಿಕೊಟ್ವು. ಅದಕ್ಕೇನು ಬೇರೆ ಥರ ಹೋಮ ಹವನಗಳನ್ನು ಮಾಡಿ 50-60 ಸಾವಿರ ರೂಪಾಯಿ ಖರ್ಚು ಮಾಡ್ತಿರಲಿಲ್ಲ. ಬಹಳ ನಾಮಿನಲ್ ರೇಟಲ್ಲೇ ಮಾಡಿಕೊಟ್ವು. 15 ದಿವಸ ನಂತರ ಮತ್ತೆ ಬನ್ನಿ ಅಂತ ಹೇಳಿದ್ರು. 15 ದಿವಸ ಬಿಟ್ಟು ಮತ್ತೆ ಬಂದಾಗ ನಾವು ಸುಮ್ಮನೆ ಕೇಳಿದ್ವು, ಕ್ಯಾಶುವಲ್ ಆಗಿ. ನಾರ್ಮಲಿ ಕೇಳೋಕ್ಕೆ ಹೋಗಲ್ಲ, ನಾವೇ ಹೇಳ್ತೀವಿ ಏನಾಗಿದೆ ಅಂತ. ಮೊದಲೇ ಹೇಳಿರ್ತೀವಿ 4 ಮಿನಿಮಮ್ ಸೆಷನ್ ತೊಗೋಬೇಕು ಅಂತ. ಆ 2 ಏನು ಚೇಂಜ್ ಆಯಿತು ಅಂದರೆ ಏನು ಚೇಂಜಸ್ಸೇ ಕಾಣಿಸ್ತಾ ಇಲ್ಲ ಅಂದರು. ತಕ್ಷಣ ನಾವು ಇನ್ನೇನು ಫರ್ದರ್ ಕೇಳಲಿಲ್ಲ. ತಿರ್ಗಾ ಆ ಫೋಟೋ ನೋಡಿ 2ನೇ ಸೆಷನ್ ಮಾಡಿದ್ವು. ನಮಗೆ ಕ್ಲೀನಾಗಿ ಗೊತ್ತಾಯಿತು, ಆ ವ್ಯಕ್ತಿ ಅವರ ಮನೆಯ ಮಾಡಿಯ ಮೇಲೆ ಇದ್ದಂತಹ ಒಂದು ಹುಡುಗಿಯ ಮನೆ ಮಾಡಿ ಮೇಲೆ ಇರ್ತಾರಲ್ಲ, ರೆಂಟೆಡ್, ಅಲ್ಲಿ ಒಂದು ಹುಡುಗಿ ನೇಣು ಹಾಕೊಂಡು ಸತ್ತೋಗಿರ್ತಾಳೆ. ಅವ್ರು ಕೇಳಿದ ಮೇಲೆ ಹೌದು ಹೌದು ಅಂತ ಆಮೇಲೆ ಜ್ಞಾಪಿಸ್ಕೊಂಡ್ರು ಅವರು. ನೋಡಿ, ಅದೇ ಆತ್ಮ ಅವ್ರಿಗೆ ಪೊಸೆಸ್ ಆಗಿರುತ್ತೆ. ಹೀಗೆ ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದೆ ಇರೋದಿಲ್ಲ. ಆ ಕ್ಲೈಂಟ್ಗಳಿಗೆ ದಿನ ಕಷ್ಟಗಳು ನೋಡಿ 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 ಅವ್ರಿಗೆ ಏನು ಬದಲಾವಣೆ ಆಗಿದೆ ಅಂತ ಆ ಮನೆಯವ್ರಿಗೆ ಗೊತ್ತಾಗ್ತಿರಲ್ಲ. ಆದರೆ ನಾವೆಲ್ಲ ಬಿಡಿಸಿ ಹೇಳಿದ್ವು. ಈಗ ಮೊದಲ ಥರ ಹೊರಗಡೆ ಹೋಗ್ತಾ ಇದ್ದಾನೆ, ಮೊದಲಿಗಿಂತ 75-60% ಇಂಪ್ರೂವ್ಮೆಂಟ್ ಆಗಿದ್ದಾನೆ, ಊಟ ಚೆನ್ನಾಗಿ ಮಾಡ್ತಾಯಿದ್ದಾನೆ, ಮೊದಲು ಮೈಕೈ ನೋವು ಅಂತ ಮೈಯಲ್ಲೇ ಎಳೆದಾಡ್ತಿದ್ದಾನೋ ಈಗ ಹಾಗಂತ ಇಲ್ಲ, ನಿದ್ರೆಯಲ್ಲಿ ಕನ್ವರ್ಸ್ಕೋತಿದ್ದಾನು ಕಡಿಮೆ ಮಾಡಿದ್ಮೇಲೆ ಕರೆಕ್ಟ್ ಅಂತಂದರು. ಏನಾಗುತ್ತೆ, ಪೂರ್ವಾಗ್ರಹ ಪೀಡಿತರಾಗಿರ್ತಾರೆ. ನನ್ನ ಮಗ ಅಂದರೆ ಪಕ್ಕದ ಮನೆ ಮಗನ ಥರ ಜೋರಾಗಿ ಓಡಾಡ್ಕೊಂಡಿರಬೇಕು, ಅವನು ಇಷ್ಟು ದಿವಸ ಕಷ್ಟಪಟ್ಟ ಅನ್ನೋದೇ ಮರೆತುಬಿಡ್ತಾರೆ. ಹಾಗಾಗಿ ದೇವರೇ ಪ್ರತ್ಯಕ್ಷ ಆಗಿ ಮಂತ್ರಜಲವನ್ನು ಪ್ರೋಕ್ಷಣೆ ಮಾಡಿ ಒಳ್ಳೆಯದಾಗಿದ್ದರೂ ಕೂಡ, ಒಳ್ಳೆಯದಾಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಕೂಡ ಕೆಲವೊಂದು ನಮ್ಮ ಮಾನಸಿಕ ಸ್ಥಿತಿ ಅವಶ್ಯಕ. ಹಾಗಾಗಿ
ಬೆಂಗಳೂರಿನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಚಾನಲ್ನಲ್ಲಿ ಬರುವಂತಹ ಇಂತಹ ಕೇಸ್ಗಳನ್ನ ಭಾಳ ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡ್ತೀವಿ. ಬುಕ್ಕಲ್ಲೂ ಕೂಡ ಅದನ್ನು ಬರ್ಕೊಂಡಿರ್ತೀವಿ. ಹಾಗೆ ಅದು 15 ದಿವಸ ಬಿಟ್ಟು ಬಂದಾಗ ನಮಗೆ ಮರ್ತೋಗಿರುತ್ತೆ. ಆದರೆ ಟ್ರಾನ್ಸಲ್ಲಿರುವಂತಹ ರಿಮೋಟ್ ವ್ಯಕ್ತಿ 15 ದಿವಸದಿಂದ ಏನು ಇಂಪ್ರೂವ್ಮೆಂಟ್ ಆಗಿದೆ ಅದನ್ನು ಕೂಡ ನೀವು ಕೇಳಿ ತಿಳ್ಕೊಬಹುದು. ಹಾಗಾಗಿ 3-4 ಸೆಷನ್ನಲ್ಲಿ ನಿಮಗೆ ಸಾಕಷ್ಟು ಇಂಪ್ರೂವ್ಮೆಂಟ್ ಕಾಣುತ್ತೆ. ಕೆಲವರು ಕೇಳ್ತಾರೆ, ನನಗೆ 5 ಸೆಷನ್ ಮಾಡಿದೆ, ನನಗೆ ಏನು ಇಂಪ್ರೂವ್ಮೆಂಟ್ ಆಗೇ ಇಲ್ಲ ಅಂತ. ಸುಳ್ಳು. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ಎನರ್ಜಿ ಅಂತ ನಿಮಗೆ ಗೊತ್ತಿದೆ. ಸೈಂಟಿಫಿಕ್ಕಾಗಿ ಎನರ್ಜಿನ ಕಟ್ ಮಾಡಲಿಕ್ಕಾಗೋದಿಲ್ಲ, ಸುಡೋದಕ್ಕಾಗೋದಿಲ್ಲ, ಬ್ರೇಕ್ ಮಾಡೋಕ್ಕಾಗಲ್ಲ. ಆದರೆ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರಮ್, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವರ್ಗಾಯಿಸಬಹುದು. ಹಾಗಾಗಿ ಆ ಒಂದು ತೀರ್ಮಾನಕ್ಕೆ ಬರ್ತೀವಿ, ಇದರಲ್ಲಿ ಏನೋ ಬೇರೆ ತೊಂದರೆ ಇದೆ. ಯಾವಾಗ ಎನರ್ಜಿ ಲೆವೆಲ್ ಇವೆಲ್ಲ ಆಗ್ತಿಲ್ಲ ಅಂತಂದರೆ ಭಯಂಕರವಾದಂಥ ಇನ್ನು ದೈಹಿಕ ಕಾಯಿಲೆ ಮತ್ತೇನೋ ಇರ್ಬೋದು. ಅದನ್ನು ಇನ್ನೊಂದು ಸೆಷನ್ನಲ್ಲಿ ಪತ್ತೆ ಮಾಡಿ ಅದಕ್ಕೆ ನಾವು ಔಷಧಿಯನ್ನು ಅಥವಾ ಏನು ಕೊಡಬೇಕೋ ಅದನ್ನು ಕೊಟ್ಟಾಗ ಖಂಡಿತ ಗುಣ ಆಗ್ತಾ ಹೋಗ್ತಾರೆ. ಆದರೆ ಇದಕ್ಕೆ ಬೇಕಾಗಿರೋದು ನಿಮ್ಮ ತಾಳ್ಮೆ ಅಷ್ಟೇ ಅಲ್ಲ, ನಿಮ್ಗೆ ಆಗ್ತಿರೋಂತಹ ತೊಂದರೆಗಳ ಪರಿಹಾರ ಆಗಲೇಬೇಕು ಅನ್ನೋಂತಹ ಅದಮ್ಯ ಉತ್ಸಾಹ ನಿಮ್ಮಲ್ಲಿದ್ದರೆ ಖಂಡಿತ ಈ ಒಂದು ಹಿಪ್ನೋಥೆರಪಿ ನಿಮಗೆ ವರದಾನವಾಗಲಿದೆ.